ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ಯಾಟರ್ಡೆ ನಂದು ಕಾಲೇಜ್ ರಜೆ ಇರುತ್ತೆ ಯಾವಾಗ್ಲೂ. ಅದಕ್ಕೆ ನಾನು ಗೂಗಲ್ ಪೇ ಮಾಡಿಸ್ಕೊಂಡಿರಲಿಲ್ಲ. ಆವಾಗ ನಾನು ಇನ್ನೂ ಮೈನರ್ ಆಗಿದ್ದೆ ಅಂತ ನಂದು ಗೂಗಲ್ ಪೇನ ಕೊಟ್ಟಿರಲಿಲ್ಲ. ಇವಾಗ 18 ಆಗಿದೆ ಅಲ್ವಾ, ನನಗೆ ಗೂಗಲ್ ಪೇ ಬೇಕಾಗುತ್ತೆ ಕಾಲೇಜಲ್ಲೆಲ್ಲ. ಅದಕ್ಕೇ ಇವತ್ತು ಅಪ್ಪ ಹೇಗಿದ್ರು ಬಂದಿದ್ದಾರೆ, ಅದಕ್ಕೆ ಗೂಗಲ್ ಪೇ ಮಾಡಿಸ್ಕೊಳ್ಳೋಣ ಅಂತ ಇವಾಗ ಬ್ಯಾಂಕಿಗೆ ಹೋಗ್ತಾ ಇದ್ದೀನಿ. ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲನೂ ತೊಗೊಂಡಿದ್ದೀನಿ. ಆಧಾರ್ ಕಾರ್ಡು ನಂದು, ಆಮೇಲೆ ಫೋಟೋ, ಪಾಸ್ಬುಕ್ಕು ಇದೆಲ್ಲ ತೊಗೊಂಡಿದ್ದೀನಿ ಹೋಗಿ ಮಾಡ್ಸೋಕ್ಕೆ. ಇವತ್ತಿನ ದಿನ ಎಲ್ಲ ಫುಲ್ಲು ಕೆಲಸ ಇರುತ್ತೆ. ನೋಡೋಣ ಏನೇನು ಎಲ್ಲೆಲ್ಲಿ ಹೋಗ್ತೀವಿ, ಏನೇನಾಗುತ್ತೆ ಅಂತ ನೋಡಬೇಕು. ಇವಾಗ ಬ್ಯಾಂಕಿಗೆ ಹೋಗಿ ನೆಕ್ಸ್ಟ್ ಸಂಜೆ ಮತ್ತೆ ಎಲ್ಲೋ ಆಚೆ ಹೋಗೋ ಪ್ಲ್ಯಾನ್ ಇದೆ. ಅದು ಏನು ಅಂತ ಹೇಳ್ತೀನಿ ನಿಮಗೆ. ನಾನು ಮತ್ತು ನಮ್ಮಪ್ಪ ಬ್ಯಾಂಕ್ ಕಡೆಗೆ ಹೊರಟ್ವಿ. ಬಟ್ ನಾವು ಅಂದ್ಕೊಂಡಂಗೇನೂ ಆಗಲಿಲ್ಲ. ಯಾಕಂದರೆ ನನ್ನ ಆಧಾರ್ ಕಾರ್ಡಲ್ಲಿ ನಮ್ಮಪ್ಪಂದು ಮೊಬೈಲ್ ನಂಬರ್ ಇತ್ತು, ಅದು ನನ್ನ ನಂಬರ್ಗೆ ಅಪ್ಡೇಟ್ ಆಗಿರಲಿಲ್ಲ. ಅದಕ್ಕೆ ಅಪ್ಡೇಟ್ ಮಾಡಿಸೋಣ ಅಂತ ಅಲ್ಲಿ ಹೋಗಿ ವೆಯ್ಟ್ ಮಾಡಿ, ಆಮೇಲೆ ಕೊನೆಗೂ ನನ್ನ ಫೋನ್ ನಂಬರ್ ಅಪ್ಡೇಟ್ ಮಾಡಿಸಿದೆ. 15 ಡೇಸ್ ಆಗುತ್ತೆ ಅಂತ ಆಯಿತು. ಹಾಗೆ RTO ಆಫೀಸ್ ಹತ್ರ ಹೋಗಿದ್ವಿ. ನಂದು LLR ಮಾಡಿಸ್ಬೇಕಿತ್ತಲ್ಲ, ಅದಕ್ಕೆ ಅದನ್ನೆಲ್ಲ ಮಾಡಿ ಆಮೇಲೆ ನಾನು ಅಪ್ಪ ಮನೆಗೆ ಬಂದೆ. ಓಕೆ, ನಾನು ಚಾರ್ಜ್ ಇರಲಿಲ್ಲ. RTO ಆಫೀಸ್ಗೆ ಹೋಗ್ಬಿಟ್ಟು ನಂದು LLRದು ಇದು ಮಾಡಿಸಿದ್ದೀನಿ. ಇನ್ಯಾವಾಗ ಅವರು ಕರೀತಾರೆ ಟೆಸ್ಟ್ಗೆ ಅವಾಗ ಹೋಗಬೇಕು. ಆಮೇಲೆ ಮನೆಗೆ ಬಂದು ಊಟ ಮಾಡಿಕೊಂಡು ಇವಾಗ ಎಲ್ಲಿಗೆ ಹೋಗ್ತಾ ಇರೋದು? ಸುಶ್ರುತ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ ಎಲ್ಲರೂ ಐ ಟೆಸ್ಟ್ ಮಾಡಿಸೋದಕ್ಕೆ. ಇಯರ್ಲಿ ಒನ್ಸ್ ನಾವು ಐ ಚೆಕಪ್ಗೆ ಹೋಗ್ತೀವಿ ಫ್ಯಾಮಿಲಿ ಫುಲ್ಲು. ಇವಾಗ ಅಲ್ಲಿಗೆ ಹೋಗಬೇಕು. ನಾನು ಅಮ್ಮ ಎಲ್ಲರೂ ಇವಾಗ ರೆಡಿಯಾಗಿದ್ದೀವಿ. ಇವಾಗ ಹಾಸ್ಪಿಟಲ್ಗೆ ಹೋಗಬೇಕು. 3:30ಗೇನೋ ಅಪಾಯಿಂಟ್ಮೆಂಟ್ ಇದೆ. ಇವತ್ತು ಹೋಗಿ ಐ ಚೆಕಪ್ ಮಾಡಿಸ್ಕೊಂಡು ಬರೋದು. ನಾನು ಗೂಗಲ್ ಪೇ ಮಾಡಿಸೋಣ ಅಂತ ಹೋಗಿದ್ನಲ್ಲ, ಬಟ್ ಅಲ್ಲಿ ಆಧಾರ್ ಕಾರ್ಡಲ್ಲಿ ನಮ್ಮ ಅಪ್ಪನ ನಂಬರ್ ಇತ್ತು, ಅದು ನನ್ನ ನಂಬರ್ಗೆ ಅಪ್ಡೇಟ್ ಮಾಡಿಸ್ಬೇಕಂತೆ. ಅಪ್ಡೇಟ್ ಮಾಡಿಸಿದ್ಮೇಲೆ ಗೂಗಲ್ ಪೇ ಈಸಿ ಆಗುತ್ತೆ ಅಂದರು. ಅದಕ್ಕೇ ನಾವು ಎಲ್ಲಿ ಅಮ್ಮ ಅದು ಆಧಾರ್ ಅಪ್ಡೇಟ್ ಮಾಡ್ತಾರಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ನನ್ನ ಫೋನ್ ನಂಬರು ಮತ್ತು ಫೋಟೋ ಅಪ್ಡೇಟ್ ಮಾಡಿಸ್ಬೇಕಿತ್ತು. ಅದನ್ನು ಮಾಡ್ಸೋಕ್ಕೆ ಕೊಟ್ಟಿದ್ದೀನಿ. ಇನ್ನೊಂದು 15 ಡೇಸಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ಹಂಗೆ ಆಮೇಲೆ ನಾನು 18 ಆಯ್ತಲ್ಲ ನನಗೆ, ಅದಕ್ಕೆ DL ತೊಗೊಳಕ್ಕೆ ಫಸ್ಟು LLR ಮಾಡಿಸೋಣ ಅಂತ ಹೋಗಿದ್ವಿ. ಈಗೆಲ್ಲ ಆಲ್ಮೋಸ್ಟ್ ಆಗಿದೆ. ಅವರು ನೆಕ್ಸ್ಟ್ ವೀಕ್ ಏನೋ ಕರೀತಾರಂತೆ, ಏನದು ಟೆಸ್ಟ್ ಏನೋ ಇರುತ್ತಂತೆ. ಅದೊಂದು ಮಾಡಿದ್ರೆ LLR ಕೊಡ್ತಾರೆ. ವಿತಿನ್ 1 ಮಂತ್ DL ಸಿಕ್ಕುತ್ತೆ ನನಗೆ. ಅವರು ಅದಕ್ಕೆ ನಾವು ಹೇಳಿದ್ವಿ ಅವ್ರಿಗೆ, ವೀಕ್ ಡೇಸಲ್ಲಿ ಬೇಡ, ವೀಕೆಂಡ್ ಡೇಸಲ್ಲೇ ಮಾಡಿ ಅಂತ. ಯಾಕಂದರೆ ನನ್ನ ಕಾಲೇಜ್ ಬರೀ ಸ್ಯಾಟರ್ಡೆ ಹೊತ್ತು ಮಾತ್ರ ರಜಾ ಇರುತ್ತೆ, ಬೇರೆ ಟೈಮಲ್ಲಿ ರಜಾ ಇರಲ್ಲ. ವೀಕ್ ಡೇಸಲ್ಲಿ ರಜಾ ಹಾಕೋಬೇಕಾಗುತ್ತೆ. ಅದಕ್ಕೆ ಸ್ಯಾಟರ್ಡೆ ಹೊತ್ತೇ ಕೊಡಿ ಅಂತ ಹೇಳಿದ್ದೀವಿ. ಅವರು ಕಾಲ್ ಮಾಡ್ತಾರಂತೆ. ಆವಾಗ ನೆಕ್ಸ್ಟ್ ವೀಕು ಅಲ್ಲಿ ಹೋಗೋದು ಟೆಸ್ಟ್ಗೆ. ಆಮೇಲೆ ಇವಾಗ ಆಮೇಲೆ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಊಟ ಮಾಡಿಕೊಂಡು ಈಗೆಲ್ಲ ಫ್ಯಾಮಿಲಿ ಎಲ್ಲ ರೆಡಿಯಾಗಿದ್ದೀವಿ. ಸುಶ್ರುತ ಹಾಸ್ಪಿಟಲ್ಗೆ ಹೋಗಬೇಕು ಐ ಚೆಕಪ್ಗೆ. ಇಯರ್ಲಿ ಒನ್ಸ್ ನಾವು ಫ್ಯಾಮಿಲಿ ಫುಲ್ಲು ಚೆಕಪ್ ಮಾಡ್ತೀವಿ. ಐ ಚೆಕಪ್ಪು. ಆಮೇಲೆ ಡೆಂಟಿಸ್ಟ್ ಹತ್ರ ಹೋಗ್ತೀವಿ. ಈ ವರ್ಷನೇ ಲೇಟ್ ಆಗೋಯ್ತು, ಇಲ್ಲಾಂದರೆ ಬೇಗನೆ ಹೋಗ್ತಾ ಇದ್ವಿ. ಫೆಬ್ರವರಿ ಮಾರ್ಚಲ್ಲಿ ಹೋಗ್ತಾ ಇದ್ವಿ. ಬಟ್ ಈ ಇಯರು ಸ್ವಲ್ಪ ಫುಲ್ಲು ಲೇಟೇ ಆಗೋಯ್ತು. ಅದಕ್ಕೆ ಇವತ್ತು ಸ್ಯಾಟರ್ಡೇ ಎಲ್ಲರೂ ಫ್ರೀ ಇದ್ರಲ್ಲ ಅಂತ ಅಂದ್ಬಿಟ್ಟು ಅದೊಂದು ಚೆಕಪ್ ಮಾಡಿಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. 3:30ಗೆ ಅಪಾಯಿಂಟ್ಮೆಂಟ್ ಇದೆ, ಹೋಗಬೇಕು. ನನ್ನ ಗಾಡಿ ಎಲೆಕ್ಟ್ರಿಕ್ ಗಾಡಿ ಕೆಟ್ಟೋಗಿದೆ, ಅದಕ್ಕೆ ಅದನ್ನ ರಿಪೇರಿ ಮಾಡೋಕ್ಕೆ ಅಂತ ಬಂದಿದ್ದಾರೆ, ನೋಡ್ತಾ ಇದ್ದಾರೆ. ಅದಾಗ್ತಿದ್ದಂಗೆ ನಾವು ಹೊರಡೋದು. ಓಕೆ, ನಾವು ಹೈ ಹಾಸ್ಪಿಟಲ್ಗೆ ರೀಚ್ ಆದ್ವಿ. ಆ್ಯಕ್ಚುಲಿ ನಾವು ಸಂಡೇ ಹೋಗೋಣ ಹಾಸ್ಪಿಟಲ್ಗೆ ಅಂತ ಅಂದ್ಕೊಂಡಿದ್ವಿ. ಬಟ್ ವಿಚಾರಿಸಿದಾಗ ನಮ್ಗೆ ಗೊತ್ತಾಯಿತು, ನಮಗೆ ನೋಡೋ ಡಾಕ್ಟರ್ ಸಂಡೇ ಅವೈಲೇಬಲ್ ಇರಲ್ಲ, ಹಾಲಿಡೇಯಲ್ಲಿ ಇರ್ತಾರೆ ಅಂತ. ಅದರಿಂದಾಗಿ ನಾವು ಸ್ಯಾಟರ್ಡೇನೇ ಹೋಗಬೇಕಾಯಿತು. ಬಟ್ ರಶ್ ಇರಲ್ಲ ಅಂತ ಹೇಳಿದರು. ಹೋಗಿ ನೋಡಿದ್ರೆ ಆಲ್ಮೋಸ್ಟ್ ಜನ ಇದ್ದರು. ನಮಗೇ 2 ಅವರ್ಸ್ ಆಯಿತು ಫುಲ್ಲು ಚೆಕಪ್ ಎಲ್ಲ ಆಗೋದು. ಕಣ್ ಟೆಸ್ಟ್ ಆಯಿತು ಎಲ್ರದ್ದು ನಾರ್ಮಲ್ ಇದೆ. ಅವ್ರಿಗೋದೇನೋ ಕೇಕ್ ಬೇಕು ಅಂತ ಹೇಳಿದ್ರು, ಅದಕ್ಕೇನೆ ಕೇಕ್ ತರೋಕ್ಕೆ ಅಂತ ಹೋಗಿದ್ದಾರೆ ಇದ್ದುವೆ. ಇವಾಗ ನಾವು ಎಲ್ಲಿ ಇದು ಸುಜುಕಿ ಅಪೋಲೋ ಹತ್ರ ಇದೆಯಲ್ಲ, ಅಲ್ಲಿಗೆ ಸುಜುಕಿ ಶೋರೂಮಿಗೆ ಬಂದಿದ್ದೀವಿ ಗಾಡಿ ತೊಗೊಳೋದಕ್ಕೆ ಅಂತ. ನಮ್ಮ ಪಾಪುಗೆ ಮನೇಲಿ 18 ಆಯ್ತಲ್ಲ, ಅದಕ್ಕೆ ನಾವು ಇಲ್ಲಿ
ಗಾಡಿ ನೋಡ್ತಾ ಇದ್ವಿ, ಅಂದರೆ ಯಾವ ಕಲರ್ ತೊಗೊಳ್ಳೋದು ಏನು ಅಂತ ನೋಡ್ತಾ ಇದ್ವಿ. ಆ್ಯಕ್ಚುಲಿ ಫಸ್ಟ್ ಟೈಮು ನಾವು ಮುಂಚೆ ಬಂದಿದ್ವಿ ಗಾಡಿ ನೋಡೋಣ ತೊಗೊಳ್ಳೋಣ ಅಂತ. ಬಟ್ ಅವಾಗ ನನಗಿನ್ನೂ 18 ಆಗಿರಲಿಲ್ಲ. ಅದಕ್ಕೆ ಇವಾಗ ಸದ್ಯಕ್ಕೆ ಬೇಡ ಅಂತ ಅವಾಗ ತೊಗೊಂಡಿರಲಿಲ್ಲ. ಇವಾಗ 18 ಆಯ್ತಲ್ಲ ತೊಗೊಳಕ್ಕೆ ಬಂದ್ವಿ. ಆವಾಗ ರೆಡ್ ಕಲರ್ ಗಾಡಿ ಒಂದು ನೋಡಿದ್ವಿ, ಬಟ್ ಇವಾಗ ರೆಡ್ಡು ಬರ್ತಾ ಇಲ್ವಂತೆ. ಅದಕ್ಕೆ ಇವಾಗ ಕಲರ್ಸ್ ನೋಡ್ತಾ ಇದ್ದೀವಿ. ಆಮೇಲೆ ಡಿಜಿಟಲ್ ಅನಲಾಗ್ 2 ಥರ ಇದೆ. ನಾವು ಅದರಲ್ಲಿ ಯಾವ್ದು ತೊಗೊಳ್ಳೋದು ಅಂತಲೂ ನೋಡ್ತಾ ಇದ್ವಿ. ಹಾಗೆ ಆಮೇಲೆ ಗಾಡಿ ಫೀಚರ್ಸ್ ಏನು ಅದೆಲ್ಲನೂ ಅವ್ರ ಹತ್ರ ಕೇಳ್ತಾ ಇದ್ವಿ. ಟ್ರೈನ್ ಸೆಟ್ಟು, ಟ್ರಿಪ್ ಸೆಟ್ಟು, ರೈನ್ ಅಲರ್ಟು, ವೆದರ್ ಅಲರ್ಟು ಇಷ್ಟು ಕಾಲ್ ಬಂದರೆ ನಂಬರ್ ಡಿಸ್ಪ್ಲೇ ಬರುತ್ತೆ. ಬ್ಲೂಟೂತ್ ಕನೆಕ್ಟ್ ಮಾಡ್ಕೋಬೇಕಾ? ಸುಜುಕಿ ರೈಡ್ ಕನೆಕ್ಟ್ ಆ್ಯಪ್ ಇದೆ, ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡು ಆಮೇಲೆ ಕಾಲ್ ಬಂದರೆ ನಂಬರ್ ಡಿಸ್ಪ್ಲೇ, ನ್ಯಾವಿಗೇಷನ್ ಬರುತ್ತೆ. ಲೆಫ್ಟ್ ಟು ರೈಟ್ ಇಂಡಿಕೇಶನ್. ನೀವು ಏನು ಮೊಬೈಲ್ ಮಾತಾಡೋದು ಇಲ್ಲೇ ಕೇಳಿಸುತ್ತಾ? ಇಲ್ಲ ಸರ್, ಅಷ್ಟು ಅಪ್ಡೇಟ್ ಆಗಿದೆ. ಅಂದರೆ ನಾವು ಹೆಡ್ಫೋನ್ ಹಾಕೋಬೇಕು, ಅಂದರೆ ಮಾಮೂಲಿ ಇದು. ಆಮೇಲೆ ವಾಟ್ಸಪ್ ಟೆಕ್ಸ್ಟ್ ಮೆಸೇಜು, ನಾರ್ಮಲ್ ಮೆಸೇಜ್ ಶೋ ಆಗುತ್ತೆ ಅಷ್ಟೇ. ಶೋ ಆಗುತ್ತೆ, ಬಟ್ ಯಾರು ಅಂತ ಗೊತ್ತಾಗುತ್ತೆ. ನಂಬರ್ ಶೋ ಆಗುತ್ತಾ, ಹೆಸರು ಶೋ ನಂಬರ್ ಅಲ್ಲ, ಒಂದು ಮೆಸೇಜ್ ಅಲರ್ಟ್ ಅಷ್ಟೇ. ಅಲರ್ಟ್ SMS ಎಲ್ಲ ಟೆಸ್ಟ್ ನಿಮ್ಮಲ್ಲಿ ಮೆಸೇಜ್ ಇಲ್ಲಿ ಏನಾದ್ರು ಬಂತು ಅಂದರೆ ನಿಮ್ಗೆ ಗೊತ್ತಾಗುತ್ತೆ. ಇದರಲ್ಲಿ ಬರೀ ಮೆಸೇಜ್ ಬಂದಿದೆ, ವಾಟ್ಸಪ್ ಫೋನ್ ಲಿಂಕಿಂಗ್ ಅಷ್ಟೇ ಅಲ್ಲ. ಲಿಂಕಿಂಗ್ ಆಗುತ್ತೆ, ಅಂದರೆ ಫೋನ್ ನಂಬರ್ಗಳು ಕಾಣುತ್ತಾ? ಇಲ್ಲ, ಇಲ್ಲ ಇಲ್ಲ ಅಷ್ಟು. ಕಾಲ್ ಬಂದಿದೆ ಅಟೆಂಡ್ ಮಾಡು ಅಂತ ಹೇಳುತ್ತೆ. ಈಗ ನಿಮ್ಮ ನೇಮ್ ಏನಿರುತ್ತೆ ಅದಕ್ಕೆ ಶೋ ಆಗುತ್ತೆ. ಓಕೆ, ಚಾರ್ಜಿಂಗು ವೆದರ್ ಅಲರ್ಟ್. ಈಗ ವೆದರ್ ಏನಾದ್ರು ಮಳೆ ಬರೋ ಸಿಂಪ್ಟಮ್ ಇದರಲ್ಲಿ ಶೋ ಆಗುತ್ತೆ. ಓ ಓಕೆ. ಸೊ ಗಾಡಿ ಟೆಸ್ಟ್ ಡ್ರೈವ್ ಮಾಡಿದೆ, ಇಷ್ಟ ಆಯಿತು. ಬ್ಲ್ಯಾಕ್ ಕಲರ್ ಗಾಡಿನ ಫೈನಲ್ ಮಾಡಿದ್ವಿ. ಸೊ ಅದೇ ಗಾಡಿನ ನಾವು ಬುಕ್ ಮಾಡಿದ್ವಿ. ಆ್ಯಕ್ಚುಲಿ ನಾವು ಆಯುಧ ಪೂಜೆಗೆ ಕೊಡೋಕ್ಕಾಗುತ್ತಾ ಅಂತ ಕೇಳಿದ್ವಿ, ಬಟ್ ಆದರೆ ಅವತ್ತು ಹಾಲಿಡೇ ಇರುತ್ತೆ, ಆಗಲ್ಲ ಅಂದರು. ಸೊ ಅದರಿಂದಾಗಿ ನಾವು ಅದನ್ನು ಥರ್ಸ್ಡೇ ತೊಗೊಳ್ತೀವಿ ಅಂದ್ಬಿಟ್ಟು ಬಂದ್ವಿ. ಹಾಗೆ ಅವರಿಬ್ಬರದ್ದು ಫ್ರೇಮ್ ಏನೋ ಬೇರೆ ಬೇಕಾಗುತ್ತಂತೆ, ಅದನ್ನೇ ನೋಡೋಣ ಅಂತ ಲೆನ್ಸ್ ಕಾರ್ಟಿಗೆ ಬಂದ್ವಿ. ಅದೇ ಕಂಪ್ನಿದು ಸ್ಕ್ರೋ ಅಂತ ಬ್ರ್ಯಾಂಡ್, ಅದು ಜಾಸ್ತಿ ಇವ್ರದ್ದು ಕಟ್ಟಾಗಿತ್ತು. ಲೆನ್ಸೈಟಿಂದ ಬಂದ್ವಿ ಮೈಲಾರಿ ಹೋಟ್ಲಿಗೆ. ಅಂದರೆ ಚಿರಂತ್ಗೆ ಪವರ್ ಏನು ಚೇಂಜ್ ಆಗಿಲ್ಲ, ಬರೀ ಫ್ರೇಮ್ ಒಂದು ಚೇಂಜ್ ಮಾಡಿಸ್ಕೊಂಡ್ವಿ ಅಷ್ಟೇ. ಮಾರ್ನಿಂಗೆ 0 ಪವರ್, ಅಂದರೆ ಲ್ಯಾಪ್ಟಾಪ್ ನೋಡ್ತಾ ಇರ್ತಾಳೆ ಮತ್ತು ಮೊಬೈಲಲ್ಲೆಲ್ಲ ಎಡಿಟಿಂಗ್ ಮಾಡ್ತಾಳೆ ಅಲ್ವಾ, ಅದಕ್ಕೆ ಅವಳಿಗೆ 0 ಪವರ್ ಗ್ಲಾಸ್ ಹೇಳಿರೋದು. ನನಗೇನು ಪ್ರಾಬ್ಲಮ್ ಇಲ್ಲ. ಮತ್ತು ಅಲ್ಲಿ ಲೆನ್ಸೈಟಿಂದ ಈಗ ಮೈಲಾರಿ ಹೋಟ್ಲ್ ನಮಗೂ ಏನೂ ಪ್ರಾಬ್ಲಮ್ ಇಲ್ಲ. ಈಗ ಮೈಲಾರಿ ಹೋಟೆಲಿಗೆ ಬಂದಿದ್ದೀವಿ. ಇವತ್ತಿನ ದಿನ ಎಲ್ಲ ಐ ಕ್ಲಿನಿಕ್ಕು ಮತ್ತು ನಮ್ಮ ಮಾನ್ಯ ಪಾಪುಗೆ ಗಾಡಿ ಬುಕ್ಕಿಂಗು, ಮತ್ತು ಎಲೆಕ್ಟ್ರಿಕ್ ಗಾಡಿ ರಿಪೇರಿ. ಅವಳಿಗೆ ಎಲೆಕ್ಟ್ರಿಕ್ ಗಾಡಿ ತೊಗೊಟ್ಟಿದ್ವಿ, ಎವಿಕ್ಟ್ರಿಕ್ ಅಂತ 9th ತೊಗೊಟ್ಟಿದ್ವಿ. ಅದಕ್ಕೇನು ಲೈಸೆನ್ಸ್ ಬೇಡ, ಟ್ಯೂಷನ್ಸ್ಗೆಲ್ಲ ತೊಗೊಂಡೋಗ್ತಾಯಿದ್ಲು. ಆಮೇಲೆ ಕಾಲೇಜು ಮನೆ ಹತ್ರನೇ ಇತ್ತು, ಕಾಲೇಜ್ಗೂ ತೊಗೊಂಡೋಗ್ತಾಯಿದ್ಲು. ಈಗ 18 ಆಯ್ತಲ್ಲ, ಅದಕ್ಕೆ ಅವಳಿಗೆ ತೊಗೊಳೋಣ ಅಂತ. ನೆಕ್ಸ್ಟು ಆ ಗಾಡಿನ ಚಿರಂತ ಯೂಸ್ ಮಾಡ್ತಾರೆ, ಎಲೆಕ್ಟ್ರಿಕ್ ಗಾಡಿನ. ಅದಕ್ಕೆ ಇವಳು ಗಾಡಿ ತೊಗೊಳೋಣ, ಯಾವ ಗಾಡಿ ಬೇಕು ಅಂತ ಅದಕ್ಕೆ ಆ್ಯಕ್ಸೆಸ್ ಅಂದು. ಸರಿ ನೋಡೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ. ಸೋಮವಾರ ಮತ್ತೆ ಬರೋಕ್ಕೆ ಹೇಳಿದ್ದಾರೆ ಬುಕ್ಕಿಂಗಿಗೆ, ಗುರುವಾರ ಸಿಗುತ್ತೆ. ಚಿರಂತ್ ಮತ್ತು ನಮ್ಮ ಮನೆಯವರು 3 ಜನನೂ ಬ್ಲ್ಯಾಕ್ ಕಲರು. ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲರಿಗೂ ಬ್ಲ್ಯಾಕ್ ಕಲರ್ ಇಷ್ಟ. ಅದಕ್ಕೆ ಬ್ಲ್ಯಾಕ್ ಕಲರ್ ಗಾಡಿ. ಈಗ ಮೈಲಾರಿ ಹೋಟ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ಕಣ್ಣಿಗೆ ಡ್ರಾಪ್ಸ್ ಹಾಕ್ಬಿಟ್ಟು ಎಲ್ಲರಿಗೂ ಕಣ್ಣೆಲ್ಲ ಮಂಜು ಒಂಥರ ಕಣ್ಣು ಬ್ಲರ್ರು. ಡ್ರಾಪ್ ಹಾಕಿ ಒಂದ್ಸತಿ ಟೆಸ್ಟ್ ಮಾಡ್ತಾರೆ ಕಣ್ಣ. ಎಲ್ಲರಿಗೂ ಕಣ್ಣು ಒಂಥರ ಏನೋ ಒಂಥರ ಮೂಡಪ್ಪ ಆದಂಗೆ ಆಗುತ್ತೆ, ತಲೆ ಎಲ್ಲ ನೋಡ್ತಾ ಇರುತ್ತೆ. ನಾನೇ ಓಡಿಸ್ತೀನಿ ಅಂತ ಎಲೆಕ್ಟ್ರಿಕ್ ಗಾಡಿ ಎಲ್ಲೆಲ್ಲರಿಗೆ ನಾನು ಹಾಕಿದ್ದೀನಿ. ಮುಂದಿನ ವಾರ ಟೆಸ್ಟಿಗೆ ಕರೀತಾರೆ, ಅವಾಗ ಹೋಗಿ ಎಲ್ಲೆಲ್ಲರೂ ಇಸ್ಕೊಳ್ಳೋದು. ಇನ್ನು 1 ಮಂತಲ್ಲಿ DL ಕೊಡ್ತಾರೆ. ಯಾವ ಗಾಡಿ ಅಂದೆ ನಿಂದು? ಆಕ್ಸೆಸ್. ಕಲರ್ ಬ್ಲ್ಯಾಕ್ ಕಲರ್. ಅಕ್ಕನದು ಎಲೆಕ್ಟ್ರಿಕ್ ಗಾಡಿ ತಮ್ಮಂದಿರಿಗೆ ಈಗ ಕಾಲೇಜ್ಗೆ ಹೋದಾಗ ಸೇವ್ ಮಾಡೋದು.
ಕೈ ತೆಗಿ, ಏನಕ್ಕೆ ಹಂಗೆ ತಲೆ ಮೇಲೆ ಕೈ ಇಟ್ಕೊಳ್ಳೋದು? ಅದು ಕಣ್ಣಿಗೆ ಡ್ರಾಪ್ಸ್ ಹಾಕಿರೋದ್ರಿಂದ ಸ್ವಲ್ಪ ಹೆಡ್ಏಕ್ ಥರ ಅಲ್ವಾ, ಬ್ಲರ್ ಥರ ಕಣ್ಣೆಲ್ಲ. ಪಾಪ ಸ್ಟಾರ್ಟಿಂಗ್ ಅಂತೂ ಫುಲ್ ಮಂಜು ಇತ್ತು, ಈಗ ಬರ್ತಾ ಸ್ವಲ್ಪ ಪರವಾಗಿಲ್ಲ ಅನಿಸ್ತಾರೆ. ಫಸ್ಟು ಸ್ಟಾರ್ಟರ್ಸ್ಗೆ ಗೋಬಿ ಆರ್ಡರ್ ಮಾಡಿದ್ದೀವಿ. ನಾನು ಮತ್ತು ಅಮ್ಮ ಗೋಬಿ ನಾನು ಮತ್ತು ಅಮ್ಮ ಗೋಬಿ, ಅವ್ರು 3 ಜನ ಪಾನಿಪುರಿ ಆರ್ಡರ್ ಮಾಡಿದ್ದಾರೆ. ಅದಿನ್ನ ಬಂದಿಲ್ಲ. ಇನ್ನೊಂದು ತಗೊಳ್ಳೋಣ ಅಂತ ಹೇಳಿದೆ ತಾನೆ. ಆಯಿತು, ಈಗ ಫಸ್ಟು ತಿನ್ನೋದ ಇರು. ನೀವೇನು ಆರ್ಡರ್ ಮಾಡಿದ್ರಿ ಸ್ಟಾರ್ಟರ್ಸು? ನಾವು ಗೋಬಿ, ನೀವು 3 ಜನ ಪಾನಿಪುರಿನಾ? ಏನು ತೊಗೊಂಡಿದ್ದೀವಿ ಚಿರಾ? ಪನ್ನೀರ್ ಬಿರಿಯಾನಿ. ನಮ್ದು ಇನ್ನೂ ಬಂದಿಲ್ಲ. ಆರ್ಡರ್ ಮಾಡಿದ್ದೀವಿ, ಇನ್ನೂ ಬಂದಿಲ್ಲ. ಆದಮೇಲೆ ನೋಡೋದು ಖುಷಿ ಆಯ್ತು. ಆಯ್ತು, ತೋರ್ಸಲ್ಲ. ನನ್ನ ಫ್ರೆಂಡ್ಸ್ಗಳೇ ಸಾಕು, ಆಯ್ತು. ಪನ್ನೀರ್ ಬಿರಿಯಾನಿ ತಿಂತಿದ್ಯಾ ಅಂತಾರೆ. ನಾವು ವೆಜಿಟೇರಿಯನ್. ನಾವು ವೆಜಿಟೇರಿಯನ್, ನಾವು ಕನ್ಫ್ಯೂಸ್ ಮಾಡ್ಕೋಬೇಡಿ. ನಾನ್ ವೆಜ್ ಅಲ್ಲ, ನಾವು ವೆಜಿಟೇರಿಯನ್ಸ್. ಅದಕ್ಕೆ ವೆಜ್ಜೇ ತಿನ್ನೋದು ನಾವು. ಅದು ಪನ್ನೀರ್ ಬಿರಿಯಾನಿ. ಅದೇ ಗೌರ್ಮೆಂಟ್ ನಡೆಸ್ತಾರಲ್ಲ. ಈಗ ದೋಸೆ ತಿಂತಾ ಇದ್ದೀವಿ. ನಾನು ಮಸಾಲೆ ದೋಸೆ, ನಾನು ನೀರು ದೋಸೆ. ಅಮ್ಮ ನೀರು ದೋಸೆ, ಅವನು ಮಸಾಲೆ ದೋಸೆ, ನಮ್ಮಪ್ಪ ಆನಿಯನ್ ದೋಸೆ, ಅವನು ಪನ್ನೀರ್ ಬಿರಿಯಾನಿ. ನಾವು ಮೈಸೂರು ಮೈಲಾರಿಗೆ ಬಂದಿದ್ದು, ಇವಾಗ ವಾಪಸ್ಸು ಹೋಗ್ತಾ ಇದ್ದೀವಿ ಮನೆಗೆ. ಫುಲ್ ಟಯರ್ಡ್ ಆಗೋಗಿದೆ, ಮನೆಗೆ ಹೋಗ್ಬೇಕು. ಕಣ್ಣೆಲ್ಲ ಫುಲ್ಲು ಕೆಂಪಗಾಗ್ಬಿಟ್ಟಿದೆ, ನಿದ್ದೆ ಮಾಡಬೇಕು. ಡ್ರಾಪ್ಸ್ ಬೇರೆ ಹಾಕ್ಬಿಟ್ಟಿದ್ರಲ್ಲ, ಹೋಗೋ. ಅದಕ್ಕೆ ಮನೆಗೆ ಹೋಗಿ ಚಿರಾಗ್ ಹ್ಯಾಟ್ ಬಿಟ್ಬಿಟ್ಟು ಬಂದಿದ್ದಾನೆ. ಹೋಗೋ, ಮನೆಗೆ ಹೋಗಿ ಮಲ್ಕೊಳ್ಳೋದು ಸಾಕಾಗೋಗಿದೆ. ಹೋಟೆಲಿಂದ ನಾವು ಜ್ಯೂಸ್ ಕುಡಿಯೋಣ ಅಂತ ಹೋದ್ವಿ. ಜ್ಯೂಸ್ ಕುಡ್ಕೊಂಡು ವಾಪಸ್ ಮನೆಗೆ ಬಂದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.